ಕೊಟ್ಟಿದ್ದೀರಿ. ಯಾವ ರೀತಿಯಲ್ಲಿ ಈಗ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ಜೊತೆ ಮಹಿಳಾ ಮತ್ತು ಮಕ್ಕಳ ಅಧಿಕಾರಿಗಳ ಜೊತೆ ಜಂಟಿ ವಿಚಾರಣೆ ನಡೆಸಿದ್ರಿ, ಮಾಹಿತಿ ಸಂಗ್ರಹ ಮಾಡಿದ್ದೀರಿ? ಈ ದಿನಾಂಕ 19ನೇ ತಾರೀಕು ನಮಗೆ DCPO ಆಫೀಸು ಮತ್ತು CDPO ಇಲಾಖೆಯಿಂದ ನಮಗೆ ಕರೆ ಬರುತ್ತೆ ಚೈಲ್ಡ್ ಹೆಲ್ಪ್ಲೈನಿಂದ. ಈ ಥರ ಶಕ್ತಿನಗರ ಒಳಗಡೆ ಇರ್ತಕ್ಕಂಥ ಇದರಲ್ಲಿ ಬಾಲ್ಯ ವಿವಾಹ ನಡೆದಿದೆ ಅಂತಂದು. ಆ ವಿಚಾರದಲ್ಲಿ ನಾವು CDPO ಇಲಾಖೆಯ ತಂಡ ಮತ್ತು ಗ್ರಾಮ ಪಂಚಾಯತಿ ತಂಡದೊಂದಿಗೆ ನಾವು ಬಾಲಕನ ಮನೆಗೆ ಭೇಟಿ ನೀಡ್ತೀವಿ. ಅಂಥ ಸಂದರ್ಭದಲ್ಲಿ ಮದುವೆ ಆಗಿರ್ತಕ್ಕಂಥದ್ದು ನಿಜ ಅಂತ ಹೇಳ್ತಾರೆ. ಆ ಮದುವೆ ಆಗಿರೋದು ನಿಜ ಮತ್ತು ಜೊತೆಗೆ ನಾವು ಬಾಲಕಿಯ ವಯಸ್ಸು ಆಗಿದೆ, ನಾವು ದೃಢೀಕರಣ ಪತ್ರನ ಸಲ್ಲಿಸ್ತೀವಿ ಅಂತ ಹೇಳಿಕೆಸಿ ಒಂದು ಕಾಲಾವಕಾಶ ತೊಗೊಳ್ತಾರೆ. ಆ ಕಾಲಾವಕಾಶ ನೀಡಿದಂಥ ಸಮಯದಲ್ಲಿ ಅವರು ಯಾವುದೇ ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸೋದಿಲ್ಲ. ಜೊತೆಗೆ ನಾವು ಬಾಲಕಿ ಓದಿರ್ತಕ್ಕಂಥ ಶಾಲೆ ಜಂಗಿನಗಡ್ಡಿ, ಹುಣಸಗಿ ತಾಲೂಕು, ಯಾದಗಿರಿ ಡಿಸ್ಟಿಕಲ್ಲಿ ಅಲ್ಲೊಂದು ಶಾಲಾ ವತಿಯಿಂದ ದಾಖಲಾತಿಗಳನ್ನು ಪಡ್ಕೊಂಡ್ಬಿಟ್ಟು ನಾವು ಪರಿಶೀಲನೆ ಮಾಡಿದ ನಂತರ ಬಾಲಕಿಗೆ 15 ವರ್ಷ 9 ತಿಂಗಳು ಆಗಿದೆ ಅಂತ ಒಂದು ವಿಷಯ ಗೊತ್ತಾಗುತ್ತೆ. ಆ ಆಧಾರದ ಮೇಲೆ ನಾವು ಇವತ್ತು ಬಾಲ್ಯ ವಿವಾಹ ಆಗಿದೆ ಅಂತಕ್ಕಂಥ ಒಂದು ಪ್ರಕರಣ ನಾವು ದಾಖಲೆ ಮಾಡ್ತೀವಿ. ಈಗ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಬಾಲಕಿನ ಮದುವೆ ಆಗಿರ್ತಕ್ಕಂಥ ಹುಡುಗ ತಾತಪ್ಪ ಅಂತಂದು ಮತ್ತು ಆ ಹುಡುಗನ ತಾಯಿ ಮತ್ತು ಬಾಲಕಿಯ ತಾಯಿ ಮೇಲೆ ನಾವು ಪ್ರಕರಣ ದಾಖಲಾಗಿದೆ. ಈಗ ನಿಮ್ಮ ಕಲ್ಯಾಣ ಮಂಟಪ ನಿಮ್ಮ ವ್ಯಾಪ್ತಿಯಲ್ಲೇ ಇರುವಂಥದ್ದು, ಈಗ ಅವರು ಯಾವುದೇ ರೀತಿ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾರ, ಅದೇನಾದರೂ ವಿಚಾರಣೆ ಆಗಿದೆ? ಆ್ಯಕ್ಚುಲ್ ಅಂದರೆ ಅವರು ಕಲ್ಯಾಣ ಮಂಟಪದವರು ದಾಖಲಾತಿಗಳನ್ನು ಪಡ್ಕೊಂಡೇ ಮಾಡಬೇಕಾಗಿತ್ತು. ನಾವು ಪಂಚಾಯತಿಂದ ನಾವು ಒಂದು ರೈಟಿಂಗ್ ಮುಖಾಂತರ ಕೇಳ್ತೀವಿ ಅವರಿಗೆ, ಇವತ್ತು ನಿಮ್ಮಲ್ಲಿ ಏನಾದರೂ ದಾಖಲಾತಿಗಳನ್ನು ಸಲ್ಲಿಸಿದರೆ ಕೊಡಿ ಅಂತಂದು. ಅವರು ನಮ್ಮ ಹತ್ರ ಯಾವುದೋ ದಾಖಲಾತಿಗಳು ಕೊಟ್ಟು ಇರೋದಿಲ್ಲ, ನಮ್ಮ ಮದುವೆ ಲಗ್ನ ಪತ್ರ ನಮ್ಮ ಹತ್ರ ಇಲ್ಲ ಅಂತ ಅವರು ಒಂದು ಕೊಡ್ತಾರೆ. ಈಗ ಅವ್ರ ಮೇಲೆ ಏನಾದರೂ ಸರ್ ಕಾನೂನು ರೀತಿ ಕ್ರಮಕ್ಕೆ ಏನಾದರೂ ಮುಂದಾಗೋದು ಅಂತದ್ದು? ಅದು ಆ್ಯಕ್ಚುಲಿ ಅಂದರೆ ಈಗ ಸೆಕ್ಷನ್ 11 ಅಡಿಯಲ್ಲಿಯೂ ಸಹ ಸಹಕರಿಸಿದಂಥವ್ರ ಮೇಲೇನೂ ಒಂದು ಶಿಕ್ಷೆ ಆಗೋದು ಅಂತ ಇದೆ. ಮುಂದಿನ ತನಿಖೆಯಲ್ಲಿ ಅವರೇ ನೋಡ್ಬೋದಾಗುತ್ತೆ. ತಮ್ಮ ಹೆಸರು? ನನ್ನ ಹೆಸರು ರವಿಕುಮಾರ್ ಅಂತ, ಗ್ರಾಮ ಪಂಚಾಯತ್ PDO ದೇವಸೂರು.